ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಕರ್ನಾಟಕ ಈ ದಿನದಲ್ಲಿ ಈಗ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿಯನ್ನ ಪರಿಗಣಿಸದಿರಲು ತೀರ್ಮಾನ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ದ್ವಿಭಾಷಾ ನೀತಿಗೆ ಸರ್ಕಾರದ ಮುದ್ರೆ. ಸಚಿವ ಮಧು ಬಂಗಾರಪ್ಪಗೆ ಕರಾವೇ ಅಭಿನಂದನೆ. ವಿಜಯೇಂದ್ರ ವಿರುದ್ಧ ವಾಗ್ದಾಳಿ. ಮಾಸ್ಕ್ ಧರಿಸಿದ ಕಸ್ಟಮರ್ನಿಂದ ಚಿನ್ನದ ಸರ ಕಳವು, ಲಕ್ಷಾಂತರ ಮೌಲ್ಯ ನಷ್ಟ. ಕನ್ನಿಕಾ ಜ್ಯುವೆಲ್ಲರ್ಸ್ನಲ್ಲಿ ಘಟನೆ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ದಿವ್ಯ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ನಿಷೇಧ. ಜಿಲ್ಲಾ ದಂಡಾಧಿಕಾರಿ ಕೆಎಸ್ ಲತಾಕುಮಾರಿ ಆದೇಶ. 4ನೇ ದಿನವೂ ರೈತರ ಹೋರಾತ್ರಿ ಧರಣಿ ಮುಂದುವರಿಕೆ. ಸೌದೆಬಲ್ಗೆಲ್ಲಿ ಅಡುಗೆ ಬೇಡಿಕೆ ಈಡೇರಿಸದಿದ್ರೆ ತೀವ್ರ ಹೋರಾಟದ ಎಚ್ಚರಿಕೆ. ರಜೆ ಮುಗಿಸಿ ಮತ್ತೆ ಹಾಜರಾತಿ ಕೊಟ್ಟ ಗಜಪಡೆ. ಕೋಗೋಡು ಬಳಿ ಆನೆಗಳ ರಿಟರ್ನ್ ಎಂಟ್ರಿ. ಗ್ರಾಮಸ್ಥರಲ್ಲಿ ಬೀಚಿ. ಈ ವರ್ಷದಿಂದಲೇ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತೃತೀಯ ಭಾಷೆ ಹಿಂದಿಯನ್ನ ಪರಿಗಣಿಸಲು ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ವರ್ಷದಿಂದಲೇ ತೃತೀಯ ಭಾಷೆ ಹಿಂದಿಯನ್ನ ಅಂಕಗಳಿಗೆ ಪರಿಗಣಿಸದೆ ಎಸ್ಎಸ್ಎಲ್ಸಿಯಲ್ಲಿ 625 ಅಂಕಗಳನ್ನ 525ಕ್ಕೆ ನಿಗದಿಪಡಿಸಲು ತೀರ್ಮಾನಿಸಲಾಗಿದೆ. ಸರ್ಕಾರದ ಯಾವುದೇ ತೀರ್ಮಾನಕ್ಕೆ ಬೆಂಬಲ ಇಲ್ಲವೇ ವಿರೋಧವೂ ಕೂಡ ವ್ಯಕ್ತವಾಗಬಹುದು. ಹಿಂದಿ ಭಾಷೆಯನ್ನ ಕಲಿಯುವುದರಲ್ಲಿ ಸರ್ಕಾರದ ವಿರೋಧವಿಲ್ಲ, ಆದರೆ ಪರೀಕ್ಷೆಯ ಅಂಕಗಳಿಗೆ ಕಡ್ಡಾಯವಾಗಬಾರದು ಎಂದರು. ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಯ ಬಗ್ಗೆ ಪ್ರತಿಕ್ರಿಯಿಸಿ, ದಾವಣಗೆರೆ ಹಾಗೂ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿನ ಸಾಧಿಸುವ ವಿಶ್ವಾಸವಿದ್ದು, ಸೋಮವಾರದಿಂದ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿ ನಂತರ ಏಪ್ರಿಲ್ 5ರಂದು ಕೇರಳ ರಾಜ್ಯದ ಚುನಾವಣೆಯ ಪ್ರಚಾರಕ್ಕೂ ಕೂಡ ತೆರಳುವುದಾಗಿ ತಿಳಿಸಿದರು. ಈ ಹಿಂದೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿನ ಸಾಧಿಸಿತ್ತು. ಇದು ನಮ್ಮ ಮುಂದಿನ ಗೆಲುವಿನ ದಿಕ್ಸೂಚಿಯಾಗಿದೆ. ದಾವಣಗೆರೆಯಲ್ಲಿ ಯಾವುದೇ ಗೊಂದಲವಿಲ್ಲ ಎಂದರು. ಈಗ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ತರ್ತಾ ಇದ್ದೀರಿ, ಯಾವಾಗ ಅಧಿಕೃತ ಆದೇಶ ಆಗೋದು? ದ್ವಿಭಾಷಾ ನೀತಿ ಮಾಡಿಲ್ಲ ಇನ್ನ. ನಾವು ತೀರ್ಮಾನ ತಗೊಂಡಿರೋದು ಈಗ ಹಿಂದಿ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಕಡ್ಡಾಯ ಮಾಡಬಾರ್ದು ಅಂತ ಹೇಳಿದ್ದೀವಿ ಅಷ್ಟೇ. ಈಗ 625 ಮಾರ್ಕ್ಸ್ ಇದೆಯಲ್ಲ, ಅದು ಕಡ್ಡಾಯ ಇತ್ತು. 100 ಮಾರ್ಕ್ಸು ಥರ್ಡ್ ಲ್ಯಾಂಗ್ವೇಜ್ ಇತ್ತು, ಅದನ್ನು ಕಡ್ಡಾಯ ಮಾಡಬಾರ್ದು ಅಂತ ಮಾಡಿದ್ದೀವಿ. ಈ ವರ್ಷದಿಂದ ಸರ್, ಅದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿರೋಧ ಮಾಡ್ತಾ ಇದ್ದಾವೆ. ನಾವು ಇದನ್ನು ಒಪ್ಪೋದಿಲ್ಲ ದ್ವಿಭಾಷಾ ನೀತಿನ. ಸರ್ಕಾರ ತೀರ್ಮಾನ ಮಾಡಿದೆ. ಈಗ ವಿರೋಧ ಮಾಡೋರು ಇರ್ತಾರೆ, ಸ್ವಾಗತ ಮಾಡೋರು ಇರ್ತಾರೆ. ಎಲ್ಲರ 100% ಒಪ್ಪಿಗೆ ಮಾಡ್ಕೊಳ್ಳೋರು ಯಾವುದೂ ಇರೋದಿಲ್ಲ. ನೋಡೋಣ, ನಾವು ಈ ತೀರ್ಮಾನ ಮಾಡಿದ್ವಿ. ಅಂದರೆ ಹಿಂದಿ ಏರಿಕೆ ಅತಿ ಆಗ್ತಾ ಇದೆ. ಹಿಂದಿ ಏರಿಕೆ ಅಂತಲ್ಲ, ಹಿಂದಿ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಆಗಬಾರ್ದು ಅನ್ನೋದಷ್ಟು. ನಮ್ಮ ಕಾಲದಲ್ಲೂ ಕೂಡ ಹಿಂದಿ ಕಡ್ಡಾಯ ಇರಲಿಲ್ಲ. ನಾವು ಓದುವಾಗ ಹಿಂದಿ ಕಡ್ಡಾಯ ಇರಲಿಲ್ಲ. ನೀವು ಓದೋಗಿತ್ತ? ಕಡ್ಡಾಯ ಇರಲಿಲ್ಲ, ನಾವು ಓದ್ತಾ ಇದ್ದೋ ಕಡ್ಡಾಯ ಇರಲಿಲ್ಲ. ಕಡ್ಡಾಯ ಇಲ್ಲದೆ ಇರೋದ್ರಿಂದ ಓದಕ್ಕೆ ಹೋಗ್ಲಿಲ್ಲ, ನಾವು ಕಲಿಯಕ್ಕೆ ಹೋಗ್ಲಿಲ್ಲ. ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ. ಕರ್ನಾಟಕ ರಾಜ್ಯದ ಶಾಲೆಗಳಲ್ಲಿ ತೃತೀಯ ಭಾಷೆ ಆಗಿರ್ತಕ್ಕಂಥ ಹಿಂದಿಯನ್ನ ಕಡ್ಡಾಯಗೊಳಿಸದೆ ಕೇವಲ ಗ್ರೇಡಿಂಗ್ ವ್ಯವಸ್ಥೆಗೆ ಸೀಮಿತಗೊಳಿಸಿ ದ್ವಿಭಾಷಾ ಸೂತ್ರವನ್ನ ಅಳವಡಿಸಲು ಮುಂದಾಗಿರತಕ್ಕಂಥ ರಾಜ್ಯ ಸರ್ಕಾರದ ನಿರ್ಧಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಈ ಐತಿಹಾಸಿಕ ತೀರ್ಮಾನವನ್ನ ಸ್ವಾಗತಿಸಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಸನ್ಮಾನಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ.
ಸಚಿವ ಮಧು ಬಂಗಾರಪ್ಪ ಅವರ ನಿವಾಸಕ್ಕೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಭೇಟಿ ನೀಡಿದ ಕಾರ್ಯಕರ್ತರು ಸಚಿವರಿಗೆ ಸನ್ಮಾನಿಸಿ ಧನ್ಯವಾದವನ್ನ ಅರ್ಪಿಸಿದರು. ಸಚಿವರ ಭೇಟಿಯ ನಂತರ ಮಾತನಾಡಿದ ಕರವೇ ಅಧ್ಯಕ್ಷ ನಾರಾಯಣಗೌಡ, ಹಿಂದಿ ಏರಿಕೆ ಮತ್ತು ದಬ್ಬಾಳಿಕೆಯಿಂದ ಲಕ್ಷಾಂತರ ಕನ್ನಡ ಮಕ್ಕಳ ಭವಿಷ್ಯ ಶಾಪಗ್ರಸ್ತವಾಗಿತ್ತು. ಇಂದು ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರ ಆ ಶಾಪದಿಂದ ಮುಕ್ತಿಯನ್ನ ನೀಡಿದೆ. ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರ ಕೈಬಿಟ್ಟಾಗ ಸುಮ್ಮನಿದ್ದ ಬಿಜೆಪಿ ಇಲ್ಲಿ ವಿರೋಧಿಸುತ್ತಿರುವುದನ್ನು ಅವರ ಅಜೆಂಡದ ಮೂಲಕ ತೋರಿಸುತ್ತದೆ. ವಿಜಯೇಂದ್ರ ಅವರು ತಮ್ಮ ರಾಜಕೀಯ ಅಜೆಂಡಕ್ಕಾಗಿ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬಾರದು ಎಂದು ಕಿಡಿಯನ್ನ ಕಾರಿದ್ದಾರೆ. ಈ ವೇಳೆ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿ, ಯಾವುದೇ ಭಾಷೆಯ ಮೇಲೆ ದ್ವೇಷವಿಲ್ಲ, ಆದರೆ ಮಕ್ಕಳ ಮೇಲೆ ಒತ್ತಡವನ್ನ ಹೇರುವುದು ಸರಿಯಲ್ಲ. ದ್ವಿಭಾಷಾ ಸೂತ್ರವನ್ನ ಅಳವಡಿಸಬೇಕು ಎಂದು ಸಾಹಿತಿಗಳ ಮತ್ತು ಸಂಘಟನೆಗಳ ದೀರ್ಘಕಾಲ ಒತ್ತಾಯವಾಗಿತ್ತು. ಯಡಿಯೂರಪ್ಪ ಅವರಿಗೆ ಇದ್ದ ಕನ್ನಡ ಅಭಿಮಾನ ವಿಜಯೇಂದ್ರ ಅವರಿಗೆ ಅರ್ಥವಾಗಬೇಕು. ರಾಜ್ಯಾಧ್ಯಕ್ಷರಾಗಿ ಈ ಕುರಿತು ಟ್ವೀಟ್ ಮಾಡಲು ಅವರಿಗೆ ನಾಚಿಕೆಯಾಗಬೇಕು. ಅವರಿಗೆ ರಾಜ್ಯದ ಬಗ್ಗೆ ಗೌರವವಿದ್ದರೆ ಅದೇ ಟ್ವೀಟ್ ಅನ್ನ ಕನ್ನಡದಲ್ಲಿ ಅಥವಾ ಹಿಂದಿಯಲ್ಲಿ ಮೋದಿಯವರಿಗೆ ಕಳುಹಿಸಲಿ ಎಂದು ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ಎದುರಿದೆ ಎಂದು ಸುರೇಶ್ ಕುಮಾರ್ ಹೇಳುತ್ತಿದ್ದಾರೆ. ನಾವು ಯಾರಿಗೂ ಕೂಡ ಎದುರುವುದಿಲ್ಲ. ಮಕ್ಕಳ ಹಿತದೃಷ್ಟಿಯಿಂದ ಈ ತೀರ್ಮಾನವನ್ನ ಮಾಡಿದ್ದೇವೆ. ಇದು ವಿಧಾನಸಭೆಯಲ್ಲಿ ಚರ್ಚೆಯಾಗಲಿ ಎಂದರು. ಇಲ್ಲ, ಇದು ಭಾಳ ದಿವಸದಿಂದ ನಾನು ಶಿಕ್ಷಣ ಮಂತ್ರಿ ಆದ ತಕ್ಷಣ, ಸಚಿವ ಆದ ತಕ್ಷಣವೇ ಸುಮಾರು ಜನರು ಬಂದು ಕೇಳ್ತಾ ಇದ್ದರು. ಬಟ್ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೋ ಒಂದು ಕಾನೂನು ಮಾಡಿದಾಗ ಯಾವುದೋ ಒಂದು ವಿಚಾರದ ಮೇಲೆ ಮಾಡಿರ್ತಾರೆ. ಮತ್ತು ಮೊನ್ನೆನೂ ಕೂಡ ಅಸೆಂಬ್ಲಿ ಆಗಲಿ ಅಂಥೇಳಿ ಕಾಯ್ತಾ ಇದ್ದೆ. ನಾನು ಅಸೆಂಬ್ಲಿ ಆದಮೇಲೆ ಇದನ್ನು ಮಾಡೋಣ ಅಂಥೇಳಿ. ಯಾರು ಇದು ಬೇಸಿಕಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಮಾತಾಡಿದಾಗ ಯಾರೂ ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನು ಹೇರಬಾರ್ದು, ಅದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗೇನು ಮಾಡಿದ್ದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗಿಬಿಟ್ರೆ ಅದು ಭಾಳ ಕಷ್ಟ ಆಗುತ್ತೆ. ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತೊಗೊಳ್ಬೋದು. ಬಟ್ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಸಾಹಿತಿಗಳು ಮತ್ತು ಹೋರಾಟಗಾರರು ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಗಾಣಿಗರ ಬೀದಿಯಲ್ಲಿ ಇರತಕ್ಕಂತ ಕನ್ನಿಕಾ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ನಿನ್ನೆ ಸಂಜೆ ಸುಮಾರು 6 ಗಂಟೆ ವೇಳೆಗೆ ಚಾಣಾಕ್ಷತನದಿಂದ ಚಿನ್ನದ ಸರವನ್ನ ಕಳವು ಮಾಡಿರ್ತಕ್ಕಂತ ಘಟನೆ ಬೆಳಕಿಗೆ ಬಂದಿದೆ. ಅಂಗಡಿ ಮಾಲೀಕ ಅಮೃತ್ ಅವರ ಮಾಹಿತಿಯಂತೆ ಮಾಸ್ಕ್ ನ ಧರಿಸಿಕೊಂಡು ಒಬ್ಬ ವ್ಯಕ್ತಿ ಕಸ್ಟಮರ್ ಎಂದು ನಂಬಿಸಿ ಅಂಗಡಿಗೆ ಬಂದಿದ್ದ. ಮೊದಲು ತಾಳಿ ಗುಂಡು ಹಾಗೂ ಚಿನ್ನದ ಸರ ಬೇಕೆಂದು ಹೇಳಿ ವೀಕ್ಷಿಸುತ್ತಾನೆ. ನಂತರ ಉಂಗುರವನ್ನ ತೋರಿಸುವಂತೆ ಕೇಳಿದ್ದಾನೆ. ಅಂಗಡಿ ಮಾಲೀಕ ಉಂಗುರ ತರುವ ವೇಳೆ ಆ ವ್ಯಕ್ತಿ ಗಮನವನ್ನ ಬೇರೆಡೆ ಸೆಳೆದು ಇಟ್ಟಿದ್ದ ಚಿನ್ನದ ಸರವನ್ನ ಜೇಬಿನಲ್ಲಿ ಹಾಕಿಕೊಂಡು ಪರಾರಿಯಾಗಿದ್ದಾನೆ. ಕಳವಾಗಿರುವ ಸರವು ಸುಮಾರು 12 ಗ್ರಾಂ ತೂಕವನ್ನ ಹೊಂದಿದ್ದು ಅದರ ಮೌಲ್ಯ ಸುಮಾರು 1.90 ಲಕ್ಷ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಪ್ರಕರಣವನ್ನ ದಾಖಲಿಸಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಲಾಗಿದ್ದು, ಸ್ಥಳಕ್ಕೆ ಮಹಜರು ಮಾಡಲು ಪೊಲೀಸರು ಬಂದಿದ್ದು ಆರೋಪಿಯನ್ನ ಪತ್ತೆ ಹಚ್ಚಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ನಿನ್ನೆ 6 ಗಂಟೆಗೆ ಕಸ್ಟಮರ್ ಬಂದ, ಮಾಸ್ಕ್ ಹಾಕಿದ್ದ, ತಾಳಿ ಗುಂಡು ಬೇಕು ಅಂತ, ಮತ್ತು ಸರ ಬೇಕು ಅಂತ ತಗೊಬಂದಿದ್ದು, ಮತ್ತು ಉಂಗುರ ಬೇಕು ಅಂತ. ಉಂಗುರ ತಗೋಬರೋಷ್ಟೊತ್ತಿಗೆ ಸರನ ಅದಕ್ಕೆ ಜೋಬಳಗೆ ಕರ್ನಾಟಕದ ಕಡಿಮೆ ಬರಕಲ್ಲ ಇದು. ಪೊಲೀಸ್ ಅವ್ರಿಗೆಲ್ಲ ಸರ 12 ಗ್ರಾಮಿನ ಸರ 12 ಗ್ರಾಮ್ 450 ಸರ ಅಮೌಂಟ್ 1,90,000. ಹಾಸನ ಜಿಲ್ಲೆಯ ಐತಿಹಾಸಿಕ ಹಾಗೂ ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ದಿವ್ಯ ಬ್ರಹ್ಮ ರಥೋತ್ಸವದ ಹಿನ್ನೆಲೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನ ತಾತ್ಕಾಲಿಕವಾಗಿ ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಆಗಿರತಕ್ಕಂತ ಕೆಎಸ್ ಲತಾ ಕುಮಾರಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಮಾರ್ಚ್ 23ರಂದು ಆರಂಭಗೊಂಡಿರುವ ಜಾತ್ರಾ ಮಹೋತ್ಸವವು ಏಪ್ರಿಲ್ 5ರವರೆಗೆ ನಡೆಯಲಿದ್ದು, ಅದರ ಅಂಗವಾಗಿ ಮಾರ್ಚ್ 31 ಹಾಗೂ ಏಪ್ರಿಲ್ 1ರಂದು ನಡೆಯಲಿರುವ ದಿವ್ಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಭಾರಿ ಪ್ರಮಾಣದಲ್ಲಿ ಭಕ್ತರ ಆಗಮನ ನಿರೀಕ್ಷಿಸಲಾಗಿದೆ.
ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ ಸುಮಾರು 70ರಿಂದ 80 ಸಾವಿರಕ್ಕೂ ಕೂಡ ಹೆಚ್ಚು ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮಾರ್ಚ್ 27ರಿಂದ ಏಪ್ರಿಲ್ 2ರವರೆಗೆ ವೈಕುಂಠ ಬೀದಿ, ಕೆರೆ ಬೀದಿ, ಮಸೀದಿ ರಸ್ತೆ, ದೇವಸ್ಥಾನದ ಹಿಂಭಾಗ, ಮುಂಭಾಗದ ರಸ್ತೆ ಸೇರಿದಂತೆ ದೇವಸ್ಥಾನದ ಸುತ್ತಮುತ್ತಲಿನ ಪ್ರಮುಖ ರಸ್ತೆಗಳಲ್ಲಿ ಎಲ್ಲಾ ರೀತಿಯ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ರಥೋತ್ಸವದ ದಿನಗಳಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರು ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ತುರ್ತು ಸೇವೆಗಳಾದ ಆಂಬ್ಯುಲೆನ್ಸ್, ಅಗ್ನಿಶಾಮಕ ವಾಹನಗಳಿಗೆ ಮಾತ್ರ ವಿಶೇಷ ಅನುಮತಿ ಇರಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಲೂರು ತಾಲೂಕಿನ ಹೊಸಮಠ ಗ್ರಾಮದ ಸಮೀಪದ ಶಿಲುಬೆ ಬೆಟ್ಟದಲ್ಲಿ ನಡೀತಾ ಇರತಕ್ಕಂತ ಗಣಿಗಾರಿಕೆ ಚಟುವಟಿಕೆಯನ್ನ ತಕ್ಷಣ ಸ್ಥಗಿತಗೊಳಿಸುವಂತೆ ಹಾಗೂ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ವಾರ್ಡ್ ನಂಬರ್ 2ರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದು, ಆ ಧರಣಿ ಇವತ್ತು 4ನೇ ದಿನಕ್ಕೆ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿಯ ಎದುರು ನಡೆಯುತ್ತಿರುವ ಈ ಹೋರಾಟದಲ್ಲಿ ಪ್ರತಿಭಟನಾಕಾರರು ಸ್ಥಳದಲ್ಲೇ ಸೌದೆ ಒಲೆಯನ್ನ ಬಳಸಿಕೊಂಡು ಅಡುಗೆಯನ್ನ ಮಾಡುತ್ತಾ ನಿರಂತರ ಧರಣಿಯನ್ನ ನಡೆಸುತ್ತಿದ್ದಾರೆ. ಹಾಸನ ನಗರದ ಬೀರನಹಳ್ಳಿ ಕೆರೆ ಪ್ರದೇಶದ ನಿವಾಸಿಗಳಿಗೆ ನಿವೇಶನವನ್ನ ಗುರುತಿಸಿ ಮನೆಯನ್ನ ಕಟ್ಟಿಕೊಳ್ಳಲು ಅವಕಾಶವನ್ನ ಕಲ್ಪಿಸುವಂತೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಆರಂಭಿಸಿರುವ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ದೊರಕಿಲ್ಲವೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತಿಗೆ 4 ದಿವಸ ಪ್ರತಿಭಟನೆ ನಮ್ಮದು, ಅನಿರ್ದಿಷ್ಟ ಕಾಲ ಧರಣಿ. ಈಗಲಿಂದ ಜಿಲ್ಲಾಧಿಕಾರಿಯವರು ಇಲ್ಲಿ DC ಆಫೀಸಿಗೆ ಕಾಲಿಟ್ಟಿಲ್ಲ. ಆಮೇಲೆ ಅನಿರ್ದಿಷ್ಟ ಕಾಲ ದಿನ ಒಂದೊಂದು ರೂಪನ ನಾಳಿಂದ ಇಷ್ಟು ದಿನ ನಾವು ಶಾಂತಿಯುತದಲ್ಲೇ ಮೌನವನ್ನು ಚಳವಳಿ ಮಾಡ್ತಿದ್ದು, ನಾಳಿಂದ ಟಮಟೆ ಚಳವಳಿಯಿಂದ ಹಿಡಿದು ಅರಬತ್ಲೆ ಚಳವಳಿಯಿಂದ ಹಿಡಿದು ಕಬ್ಬಟ ಪ್ರದರ್ಶನದಿಂದ ಹಿಡಿದು ರಸ್ತೆ ತಡೆಯಿಂದ ಹಿಡಿದು ಇಲ್ಲೇ ಧರಣಿ ಮುಂದೆ ಹರಿತಾ ಇರುತ್ತೆ. ರಸ್ತೆಯಲ್ಲೂ ಒಂದು ಮೆರವಣಿಗೆನ ಹೋಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಈತೋ ಇಲ್ಲೋ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ಲ. ಉಸ್ತುವಾರಿ ಮಿನಿಸ್ಟ್ರು ಬಂದು ಇವತ್ತಿಗೆ 22 ದಿವಸ ಆಗಿದೆ. ಅವ್ರು ಬಂದಿದ್ದ ತಕ್ಕನವೇ ಉಸ್ತುವಾರಿ ಮಂತ್ರಿನೂ ಬರಬೇಕು, ಎಲ್ಲ MLAಗಳೂ ಬರಬೇಕು. ಆ ರೀತಿಯಲ್ಲಿ ಬಂದಿದ್ದ ತಕ್ಕನೇ ಇಲ್ಲಿಂದ ಹೋರಾಟ ಮಾಡ್ತಾಯಿರ್ತೀವಿ ನಾವು. ಸಮಸ್ಯೆ ಭಾಳ ಇದೆ. ಇವತ್ತು ಏನಾಗಿದೆ ಅಂದರೆ ಹೊಸಮಠದಲ್ಲಿ ಪ್ರತಿಭಟನೆನ ನಾವು ಇಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ಬೇಲೂರು ತಾಲೂಕಿನ ಕೋಗೋಡು ಸಮೀಪದ ಗ್ರಾಮಗಳಲ್ಲಿ ಮತ್ತೆ ಗಜಪಡೆಗಳ ಹಾವಳಿ ಪ್ರಾರಂಭವಾಗ್ಬಿಟ್ಟಿದೆ. ಹಲವು ತಿಂಗಳಿಂದ ನೆಮ್ಮದಿಯಿಂದ ಇದ್ದಂತ ಗ್ರಾಮಸ್ಥರು ಇದೀಗ ಆತಂಕದಲ್ಲಿ ಜೀವನ ನಡೆಸುವಂತಾಗಿದೆ. ದಿನದಿಂದ ದಿನಕ್ಕೆ ಆನೆಗಳ ಸಂಚಾರ ಹೆಚ್ಚಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಹಳ್ಳಿಯ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹೌದು, ಕಳೆದ ಕೆಲವು ತಿಂಗಳಿನಿಂದ ಆನೆಗಳ ಯಾವುದೇ ಸುಳಿವು ಕಾಣಿಸದ ಹಿನ್ನೆಲೆಯಲ್ಲಿ ರೈತರು ಹಾಗೂ ಗ್ರಾಮಸ್ಥರು ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಭಯವಿಲ್ಲದೆ ನಡೆಸುತ್ತಿದ್ದಾರೆ. ಆದರೆ ಇದೀಗ ಆನೆಗಳು ಮತ್ತೆ ನಾಡಿನತ್ತ ಮುಖ ಮಾಡಿದ್ದು, ವಿಶೇಷವಾಗಿ ಕಾಫಿ ತೋಟಗಳು ಹಾಗೂ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಎಗ್ಗಿಲ್ಲದಂತೆ ಸಂಚರಿಸುತ್ತಿವೆ. ಶಾಲಾ ವಿದ್ಯಾರ್ಥಿಗಳು ಪರೀಕ್ಷೆಗಳ ನಂತರ ಊರಿಗೆ ತೆರಳಿ ರಜೆ ಮುಗಿದ ಮೇಲೆ ಮತ್ತೆ ಶಾಲೆಗೆ ಬರುವಂತಹ ಪರಿಸ್ಥಿತಿ ಇದೆ. ಕೆಲಕಾಲ ಕಾಣೆಯಾಗಿದ್ದ ಆನೆಗಳು ಇದೀಗ ಪುನಃ ಹಳ್ಳಿಗಳ ಮರಳಿರುವುದು ಗಮನಾರ್ಹವಾಗಿದೆ. ಈ ಅನಿರೀಕ್ಷಿತ ಮರಳುವಿಕೆಯಿಂದ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕೋಗೋಡು ಸಮೀಪದ ಕಾಫಿ ಎಸ್ಟೇಟ್ನಲ್ಲಿ ಸುಮಾರು 16 ಆನೆಗಳ ದೊಡ್ಡ ಹಿಂಡು ಕಂಡು ಬಂದಿದ್ದು, ಅವು ದಿನದ ಹೊತ್ತಲೇ ತೋಟಗಳಲ್ಲಿ ಸುಳಿದಾಡುತ್ತಿವೆ. ಇಲ್ಲೇ ನೆಲೆಸಿದ್ದೇವೆ ಎನ್ನುವಂತಹ ಅವುಗಳ ವರ್ತನೆ ಕಂಡುಬರುತ್ತಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತೆ ಸೇವಾ ಸನ್ಮಾನ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ, ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಂಘದ ಜಿಲ್ಲಾಧ್ಯಕ್ಷರಾದ KM ಶ್ರೀನಿವಾಸ್ ಮಾತನಾಡಿ, ಹಲವಾರು ದಿನಗಳ ನಂತರ ಹಾಸನದಲ್ಲಿ ಸರ್ಕಾರಿ ಮಹಿಳಾ ನೌಕರರ ಸಂಘ ಆರಂಭವಾಗಿದೆ. ಈಗಾಗಲೇ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ಮಹಿಳೆಯರಿಗಾಗಿ ಅನೇಕ ರೀತಿಯ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಅದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದರಲ್ಲದೆ, ಪ್ರಸ್ತುತ ಕಾಲಮಾನದಲ್ಲಿ ಮಹಿಳೆಯರನ್ನ ಎಲ್ಲಾ ರಂಗದಲ್ಲೂ ಕೂಡ ಪೂಜಿಸುವ, ಗೌರವಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಆದರೂ ಕೂಡ ಸಮಾಜದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಮಾಡುವಂತಹದ್ದು ನಡೆಯುತ್ತಿರುವುದನ್ನ ನೋಡುತ್ತಿದ್ದೇವೆ. ಹಿಂದೆ ಪ್ರತಿಯೊಬ್ಬ ಪುರುಷನ ಹಿಂದೆ ಯಶಸ್ಸಿನ ಮಹಿಳೆ ಇದ್ದೇ ಇರುತ್ತಾಳೆ ಎಂದು ಜನರು ಹೇಳುತ್ತಿದ್ದರು. ಅದೇ ರೀತಿ ಮಹಿಳೆಯ ಯಶಸ್ಸಿನ ಹಿಂದೆ ಪುರುಷರು ಕೂಡ ಇರುತ್ತಾರೆ. ಮನೆಯ ಯಜಮಾನರ ಪ್ರೋತ್ಸಾಹವು ಮಹಿಳೆಯ ಸಾಧನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಎಂದರು. ಇಲ್ಲಿವರೆಗೂ ಮಹಿಳೆಯರು ಸಬಲೆಯರಾಗಿದ್ರು. ಈಗ ಯಾವುದೇ ಕಾರಣದಲ್ಲೂ ಯಾವ ರೀತಿಯಾದಂತ
ಪ್ರಭುತ್ವ ಪರವಾಗಿ ಬೆಳೆದು ನಿಂತಿದ್ದಾರೆ ಅಂದ್ರೆ ಎಲ್ಲ ರಂಗದಲ್ಲೂ ಈ ಮಹಿಳೆಯರನ್ನ ಗುರುತಿಸುವ, ಪೌಜಿಸುವ, ಗೌರವಿಸುವಂತ ಕೆಲಸವನ್ನ ಈಗಾಗಲೇ ಎಲ್ಲಾ ರಂಗದಲ್ಲೂ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಆದ್ರೂ ಸಹ ಈ ಮಹಿಳೆಯರಿಗೆ ಎಲ್ಲೋ ಒಂದು ಜಾಗದಲ್ಲಿ ದೌರ್ಜನ್ಯ ಇದೆ ಎಂಬುದನ್ನ ಸಾಬೀತುಪಡಿಸುವುದರ ಮೂಲಕ ಇನ್ನೂ ಕೆಲವು ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಮಹಿಳೆಯರಿಂದ ಪುರುಷರಿಗಾಗಲಿ, ಪುರುಷರಿಂದ ಮಹಿಳೆಯರಿಗಾಗಲಿ ಯಾವುದಾದ್ರೂ ದೌರ್ಜನ್ಯನೇ. ಆದ್ರೆ ಇಂದಿನ ಕಾಲದಲ್ಲಿ ಇದ್ದಂತ ಒಂದು ಈ ದೌರ್ಜನ್ಯ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಕಡಿಮೆ ಆಗಿದೆ. ಅವರನ್ನು ಗೌರವಿಸುವ, ಪೂಜಿಸುವ ಅಥವಾ ಉನ್ನತ ಸ್ಥಾನಮಾನದಲ್ಲಿ ನೋಡುವಂತ ಎಲ್ಲ ಮನಸ್ಥಿತಿ ಪುರುಷರಲ್ಲೂ ಸಹ ಬಂದಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಹಿಂದೆ ಇದ್ದಂತ ಒಂದು ಗಾದೆ, ಪ್ರತಿಯೊಬ್ಬ ಪುರುಷನ ಏಳಿಗೆಯ ಶ್ರೇಯಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ ಅಂತ. ಅದೇ ರೀತಿಯಲ್ಲಿ ಈಗ ಪ್ರತಿಯೊಬ್ಬ ಪುರುಷನ ಒಂದು ಯಶಸ್ಸಿನ ಹಿಂದೆ ಮಹಿಳೆಯರು ಇರ್ತಾರೆ. ಅದೇ ರೀತಿಯಲ್ಲಿ ಮಹಿಳೆಯರ ಯಶಸ್ಸಿನ ಹಿಂದೆ ಪುರುಷರು ಸಹ ಇರ್ತಾರೆ. ಯಾಕೆಂದ್ರೆ ನಿಮ್ನೆಲ್ಲ ಇಲ್ಲಿ ಕಳಿಸಿದ್ದಾರೆ. ಇನ್ನು ಉನ್ನತವಾದ ಮಟ್ಟದಲ್ಲಿ ಸಹ ಇವತ್ತು ನಾವೆಲ್ಲ ಮಹಿಳೆಯರನ್ನು ನೋಡ್ತಾ ಇದೀವಿ. ಈ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ವೀಣಾ ಕೆ, ಆಕಾಶವಾಣಿ ಹಾಸನದ ಉದ್ಘೋಷಕಿ ಆದ ಸುಜಲಾದೇವಿ, ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ಸಾವಿತ್ರಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹಾಸನದ ರಂಗೋಲಿ ಹಳ್ಳದಲ್ಲಿರ್ತಕ್ಕಂಥ NE ಬೇಸಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಭಾ ಅವರು ಮಾತನಾಡಿ, ಮಹಿಳಾ ದಿನಾಚರಣೆಯಲ್ಲಿ ಹೆಚ್ಚು ಮಹಿಳೆಯರೇ ಕಾಣುತ್ತಾರೆ. ಆದರೆ ಕಾರ್ಯಕ್ರಮದಲ್ಲಿ ಪುರುಷರು ಕೂಡ ಹೆಚ್ಚಾಗಿರುವುದು ಸಂತೋಷದ ಸಂಗತಿ. ಪರಿಶಿಷ್ಟ ಜಾತಿಯ ಸಂಘಟನೆಯ ಅವರು ಒಂದೆಡೆ ಸೇರುವುದು ಬಹಳ ಕಮ್ಮಿ. ಆದರೆ ಇಂದು ನಮ್ಮ ಸಂಘಟನೆಯವರೇ ಕಾರ್ಯಕ್ರಮವನ್ನ ಮಾಡಿರುವುದು ಖುಷಿಯನ್ನ ತಂದಿದೆ ಎಂದರಲ್ಲದೆ, ನಮ್ಮ ಸಂಘಟನೆಯಿಂದ ಸಾಧನೆಯನ್ನ ಮಾಡಿರುವವರು, ಉನ್ನತ ಶಿಕ್ಷಣವನ್ನ ಪಡೆದಿರುವವರು ನಮ್ಮ ಸಮುದಾಯದ ಮಕ್ಕಳಿಗೆ ಮಾರ್ಗದರ್ಶನವನ್ನ ನೀಡಿ ಮೇಲೆ ತರಬೇಕು ಎಂದರು. ನೋಡಿದ್ರೆ ಜಾಸ್ತಿ ಜೆಂಟ್ಸ್ ಅಲ್ಲ, ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಮಹಿಳೆಯರಿಗೆ ಸನ್ಮಾನ ಮಾಡಕ್ಕೆ ಇಷ್ಟೊಂದು ಪುರುಷರು ಸೇರೋದು ಇದೇ ಮೊದಲ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ನೋಡುವಾಗ ಮಹಿಳಾ ದಿನಾಚರಣೆ ದಿನ ಎಲ್ಲಿ ನೋಡಿದ್ರು ಮೂಲೆಯಲ್ಲಿ ಒಂದೊಂದು ಜನ ಕಾಣ್ತಾರೆ. ಅದು ಹೆಲ್ಪಿಂಗ್ ಮಾತ್ರ ಸ್ವಲ್ಪ ಜನ ಕಾಣ್ತಾರೆ. ಬಟ್ ಈ ಸಂಘಟನೆಯಲ್ಲಿ ತುಂಬಾ ಜನ ಜೆಂಟ್ಸ್ ಇರೋದಕ್ಕೆ ಅವರಿಗೆ ಒಂದು ನನ್ನ ಕಡೆಯಿಂದ ಚಪ್ಪಾಳೆ. ಸರ್, ನನಗೆ ಕಂಫರ್ಟಬಲ್ ಆಗಿದೆ. ಇವತ್ತು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಏನು ಮಾತಾಡ್ಬೇಕಂತ ನಾನು ನಿಜವಾಗ್ಲೂ ಪ್ರಿಪೇರ್ ಆಗಿರಲಿಲ್ಲ. ಅದು ಪ್ರಿಪೇರ್ ಆಗಲ್ಲ ಸಾಮಾನ್ಯವಾಗಿ. ಬಟ್ ನಮ್ಮ SC/ST ಅಂದಾಗ ನಂಗೆ ಸ್ವಲ್ಪ ಖುಷಿ ಆಯ್ತು. ಯಾಕಂದರೆ ಎಲ್ಲೂ ನಮ್ಮ ಸಂಘಟನೆಯದು ಕಾರ್ಯಕ್ರಮಗಳನ್ನ ನಾನು ಅಟೆಂಡ್ ಮಾಡಿಲ್ಲ, ಸ್ವಲ್ಪ ಕಮ್ಮಿನೇ ಮಾಡಿರೋದು. ಅದರಲ್ಲೂ ನಮ್ಮವರು ಸೇರೋದು ತುಂಬ ಕಮ್ಮಿ. ಒಂದು ಸಂಘಟನೆ ಮಾಡ್ತಿದ್ದಾರೆ ಅಂದರೆ ಮುಜುಗರ. ಎಸ್ಪೆಷಲಿ ನಾನು ನೋಡಿರುವಂಥದ್ದು ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಕಲಿಸ್ಲಿಕ್ಕೆ ಸಹಕಾರಿಯಾಗಿದ್ದೀನಿ, ನನ್ನನ್ನು ಗುರುತಿಸಬಹುದಾಗಿತ್ತಲ್ಲ ಅಂತಕ್ಕಂಥ ಒಂದು ಸಣ್ಣ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು ಅಂತಕ್ಕಂಥದನ್ನ ನಾವೆಲ್ಲ ಸಂಘಟಕರು ಆಲೋಚನೆಯನ್ನ ಮಾಡಿ ಇವತ್ತು ನಿಮ್ಮನ್ನ ಇಡೀ ಭಾರತ ದೇಶವೇ ಮೆಚ್ಚ ಅಂತ ರಮಾಬಾಯಿ ಅಂಬೇಡ್ಕರ್ ಹೆಸರಿನಲ್ಲಿ ನಾವು ನಿಮಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹೋದ ಬಾರಿ ನಾವು ಇದೇ ಜಾಗದಲ್ಲಿ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಟ್ಟಾಗ ನಮ್ಮ ಸಕಲೇಶ್ಪುರದ ಒಬ್ಬರು ಸಹೋದರಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಹೊರಗಡೆಗೆ ಬಂದಾಗ ನಮಗೆ ಒಂದು ಮಾತನ್ನ ಹೇಳಿದರು. ಸರ್, ನಾನು ಟಿವಿ ಚಾನೆಲ್ ಅಲ್ಲಿ ಮಾತಾಡಿದ್ದೀನಿ, ನಿರೂಪಕಿ ಆಗಿದ್ದೀನಿ. ಆದ್ರೆ ಅಂಬೇಡ್ಕರ್ ಅವರ, ರಮಾಬಾಯಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನೀವು ಪ್ರಶಸ್ತಿ ಕೊಟ್ಟಿದ್ದೀರಲ್ಲ, ಇದನ್ನ ನನ್ನ ಕೊನೆ ಉಸಿರಿನವನು ಕೂಡ ಮರೆಯಲ್ಲ ಸರ್ ಈ ಸಂಘವನ್ನ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ನನ್ನ ಕಣ್ಮುಂದೆ ಈಗಲೂ ಕೂಡ ಗೋಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ, ವಿಜಯಲಕ್ಷ್ಮಿ, ಶಾಂತಮ್ಮ, ಡಾಕ್ಟರ್ ಭಾರತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ AV ಕಾಂತಮ್ಮ ಮಹಿಳಾ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ವಾರ್ಷಿಕ ವಿಶೇಷ ಶಿಬಿರದ 7ನೇ ದಿನವಾದ ಇಂದು ಸಮಾರೋಪ ಸಮಾರಂಭವನ್ನ ದೇವಿಹಳ್ಳಿ ಗ್ರಾಮದಲ್ಲಿ ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಜಗದೀಶ್ ಚೌಡುವಳ್ಳಿ ಅವರು ಮಾತನಾಡಿ, ಹಳ್ಳಿಗಳಿಂದ ಕೂಡಿರುವ ದೇಶ ನಮ್ಮ ಭಾರತವನ್ನು, ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆ ಇನ್ನೂ ಕೂಡ ವಿಶೇಷವಾಗಿದೆ. ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಭಾರತದಲ್ಲಿಯೂ ಕೂಡ ಹೆಸರುವಾಸಿಯಾಗಿದೆ. ಈ ಜಿಲ್ಲೆಯ ದೇವಿಹಳ್ಳಿ ಗ್ರಾಮದಲ್ಲಿ ಶಿಬಿರವನ್ನ ಏರ್ಪಡಿಸಿರುವುದು ಸಂತಸದ ಸಂಗತಿಯಾಗಿದೆ. ದೇವಾಲಯದ ಸ್ವಚ್ಛತೆ, ಗ್ರಾಮದ ನೈರ್ಮಲ್ಯವನ್ನ ಕಾಪಾಡಲು ಹಾಗೂ ಹಳ್ಳಿಯ ಜೀವನವನ್ನ
ನಾಗರಿಕತೆಯನ್ನ ಕಲಿಯಲು ಈ ಶಿಬಿರ ಅತ್ಯಮೂಲ್ಯವಾಗಿದೆ. ಈ ಶಿಬಿರವು ವಿಶೇಷವಾಗಿ ಹೆಣ್ಣು ಮಕ್ಕಳು ಮನೆಯ ಕೆಲಸಗಳು ಸಂಸ್ಕಾರವನ್ನ ಕಲಿಯಲು ಅನುಕೂಲವಾಗಿದೆ. ಈ ಹಳ್ಳಿಯ ಉದ್ಧಾರಕ್ಕಾಗಿ ನಿಮ್ಮ ಶ್ರಮವನ್ನ 7 ದಿನಗಳ ಕಾಲ ವಿನಿಯೋಗಿಸಿರುವುದು ಸಂತೋಷದ ಸಂಗತಿಯಾಗಿದೆ. ಎಲ್ಲರೂ ಕೂಡ ಗ್ರಾಮದ ಉದ್ಧಾರಕ್ಕಾಗಿ ಸದಾ ಚಿಂತಿಸುತ್ತಾ ಗ್ರಾಮದ ಏಳಿಗೆಗಾಗಿ ಎಲ್ಲರೂ ಕೂಡ ದುಡಿಯೋಣ ಎಂದರು. ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ, ಈ ಗ್ರಾಮಕ್ಕೆ ಆಗ್ತಕ್ಕಂಥ ಅನುಕೂಲಗಳೇನು, ಇದ್ರ ಬಗ್ಗೆ ಸಮರ್ಪಕವಾಗಿ 7 ದಿವಸಗಳ ಕಾಲ ಶ್ರಮದಾನವನ್ನು ಮಾಡುವ ಮೂಲಕ ಈ ಗ್ರಾಮದ ನೈರ್ಮಲ್ಯತೆಯನ್ನು, ಸ್ವಚ್ಛತೆಯನ್ನು, ದೇವಾಲಯ ಇರ್ಬೋದು, ಚರಂಡಿಗಳಿರ್ಬೋದು, ಈ ಹಳ್ಳಿಯ ಬದುಕನ್ನು ಕಲೀಲಿಕ್ಕೆ, ನಾಗರಿಕತೆಯನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ, ಅದರಲ್ಲೂ ಹೇಳಿ ಕೇಳಿ ಹೆಣ್ಣು ಮಕ್ಕಳಿಗೆ ಇದರ ಅವಶ್ಯಕತೆ ಅತ್ಯಮೂಲ್ಯವಾಗಿದೆ. ನೀವು ಇಲ್ಲಿಗೆ ಅರಿವು ಮೂಡಿಸೋಕ್ಕಿಂತ ನಿಮ್ಮ ಅರಿವು ಹೆಚ್ಚಾಗಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ನೀವು ಹಾಲು ಕರೆಯೋದಿರ್ಬೋದು, ಹಸುಗಳನ್ನು ಸ್ವಚ್ಛವಾಗಿಡೋದಿರ್ಬೋದು, ಮನೆಯ ಕೆಲಸಗಳಾದಂಥ ನೀವು ಬೆಣ್ಣೆ ತಟ್ಟೋದ್ರಿಂದ ಹಿಡಿದು ರೊಟ್ಟಿ ತಟ್ಟೋದ್ರವರೆಗೂ ಅವರು ನಮಗೆ ಸಾಂಸ್ಕೃತಿಕವಾಗಿ ನಿಮ್ಮ ಜೀವನದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧನೆ ಮಾಡಬೇಕಾಗಿರ್ತಕ್ಕಂತಹ ಗೃಹಿಣಿಯರಿಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಇಲ್ಲಿಯ ತಾಯಂದಿರು ನಿಮಗೆ ಕಲಿಸಿದ್ದಾರೆ. ಅವರ ಮಕ್ಕಳಲ್ಲಿ ನೀವು ಮಕ್ಕಳಾಗಿ ಈ ಹಳ್ಳಿಯ ಉದ್ಧಾರಕ್ಕಾಗಿ ನಿಮ್ಮ ಶ್ರಮದಾನವನ್ನು 7 ದಿವಸಗಳ ಕಾಲ ಇಲ್ಲಿ ವಿನಿಯೋಗಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಇಲ್ಲಿ ನಾವು ಬಂದಾಗ ನಮ್ಮ ಪ್ರಾಂಶುಪಾಲರು ಮತ್ತು ಗೋಪಾಲ್ ಸರ್ ಹೇಳ್ತಾ ಇದ್ರು, ಈ ಗ್ರಾಮದಲ್ಲಿ ಅತಿ ಹೆಚ್ಚಿನ ಉತ್ಸಾಹವನ್ನು ತುಂಬಿ ಸಂಜೆ ಆದರೂ ಸಾಕು ಇವರಿಗೆ ಉತ್ಸಾಹ ನೀಡುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ನೆರವನ್ನು ನೀಡುವಂತಹ, ಅದರಲ್ಲೂ ಭಾಗವಹಿಸಿ ಬೆನ್ನು ತಟ್ಟತಕ್ಕಂಥ ಕೆಲಸವನ್ನು ಮಾಡಿದಾಗ ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯಾಗಿ ಬೆಳಗ್ಗೆಯಿಂದ ಒಂದು ಮರದಲ್ಲಿ ಬಿಡುವಂತಹ ಹಣ್ಣು ಹೇಗೆ ಪಶು ಪಕ್ಷಿ ಮನುಷ್ಯರಿಗೆ ಅದು ವಿನಿಯೋಗವಾಗ್ತದೆಯೋ ಆ ರೀತಿಯಲ್ಲಿ ಪ್ರತಿಯೊಬ್ಬ ಶಿಬಿರಾರ್ಥಿಯ ಒಂದು ಬದುಕು ಕೂಡ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ, ಗ್ರಾಮಗಳ ಅಭ್ಯುದಯಕ್ಕಾಗಿ ವಿನಿಯೋಗವಾದಾಗ ಮಾತ್ರ ಆ ಶಿಬಿರಾರ್ಥಿ ಶಿಬಿರದಲ್ಲಿ ಭಾಗವಹಿಸಿದ್ದಕ್ಕೆ ಒಂದು ತೃಪ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಆ ಹಿನ್ನೆಲೆಯಲ್ಲಿ ಇವತ್ತು ದೇವಮ್ಮನವರ ಒಂದು ಜಾಗೃತ ನೆಲೆಯಾದಂತಹ ದೇವಿಹಳ್ಳಿಯಲ್ಲಿ, ಹಾಗೆ ಈ ಗ್ರಾಮದ ಒಂದು ಅಧಿದೇವತೆ ಹೆಬ್ಬಾಗಿಲಿನಲ್ಲಿ ನೆಲೆಸಿರುವಂತಹ ಆಂದಲಮ್ಮ ದೇವಿಯ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಕಾಲೇಜಿನ ಸುಮಾರು 70 ಜನ ವಿದ್ಯಾರ್ಥಿಗಳು ಸುಮಾರು 1 ವಾರಗಳ ಕಾಲ ಎಲ್ಲ ರೀತಿಯಾದಂತಹ ಅರಿವನ್ನು ಮೂಡಿಸುವಂತಹ, ಜಾಗೃತಿಯನ್ನು ಮೂಡಿಸುವಂತಹ 10 ಹಲವು ಕಾರ್ಯಕ್ರಮಗಳನ್ನ ಈ ಶಿಬಿರದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಇಲ್ಲಿನ ಗ್ರಾಮಸ್ಥರಿಗಾಗಿ ಏರ್ಪಡಿಸಲಾಗಿದೆ. ಈ ವೇಳೆ ಎವಿಕೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಯತೀಶ್ವರ್, ಎವಿಕೆ ಮಹಿಳಾ ಕಾಲೇಜಿನ ಉಪಾಧ್ಯಕ್ಷರಾದ ನಾಗರಾಜ್ ಜೈನ್, ನಿರ್ದೇಶಕರಾದ ಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಗರದ ಹೊಯ್ಸಳ ನಗರದಲ್ಲಿರ್ತಕ್ಕಂಥ ಸ್ವಾಸ್ಥ್ಯ ಅಂತಾರಾಷ್ಟ್ರೀಯ ವಾಸ್ಕ ಯೋಗ ಹಾಗೂ ವೇದ ಭಾರತಿ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರ್ತಕ್ಕಂಥ 2 ದಿನಗಳ ಉಚಿತ ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನೆರವೇರ್ತಾ ಇದ್ದು ಸಾರ್ವಜನಿಕರಿಂದ ಭಾರಿ ಸ್ಪಂದನೆ ವ್ಯಕ್ತವಾಗಿದೆ. ಇನ್ನು ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಡೆದ ಈ ಶಿಬಿರದಲ್ಲಿ 100 ಮಂದಿ ಭಾಗವಹಿಸಿ ತಪಾಸಣೆ ಹಾಗೂ ಸಮಾಲೋಚನದಲ್ಲಿ ಪಾಲ್ಗೊಂಡಿದ್ರು. ಸ್ವಾಸ್ಥ್ಯ ಅಂತಾರಾಷ್ಟ್ರೀಯ ವಾಸ್ಕ್ ಯೋಗದ ಗುರೂಜಿ ಕೆ ಉಮಾಮಹೇಶ್ವರ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಇಂದಿನ ವೇಗದ ಜೀವನ ಶೈಲಿ, ಮಾನಸಿಕ ಒತ್ತಡ, ಅಸಮತೋಲನ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕೊರತೆಯಿಂದಾಗಿ ಜನರಲ್ಲಿ ವಿವಿಧ ಕಾಯಿಲೆಗಳು ಹೆಚ್ಚುತ್ತಿರುವುದು ಕಳವಳಕಾರಿ ಸಂಗತಿ ಎಂದರು. ಈ ಹಿನ್ನೆಲೆಯಲ್ಲಿ ಔಷಧಿಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಯೋಗ, ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆಗಳ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಅಗತ್ಯವನ್ನ ಅವರು ಒತ್ತಿ ಹೇಳಿದ್ದಾರೆ. ಶಿಬಿರದಲ್ಲಿ ಮಾನಸಿಕ ಒತ್ತಡ ನಿವಾರಣೆ, ನಿದ್ರೆ ಸಮಸ್ಯೆ, ದೇಹದ ದೌರ್ಬಲ್ಯ, ಜೀರ್ಣಕ್ರಿಯೆ ತೊಂದರೆಗಳು ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ವೈಯಕ್ತಿಕ ಸಮಾಲೋಚನೆಯನ್ನ ನೀಡಲಾಗಿದ್ದು ಪ್ರತಿಯೊಬ್ಬರ ಆರೋಗ್ಯ ಸ್ಥಿತಿಗೆ ತಕ್ಕಂತೆ ಪರಿಹಾರವನ್ನ ಸೂಚಿಸಲಾಗಿದೆ. ನಮಸ್ಕಾರ. ಹಾಸನದ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆ, ಆರೋಗ್ಯ ಮಾರ್ಗದರ್ಶನ, ಆಪ್ತ ಸಲಹೆ, ಆಪ್ತ ಸಮಾಲೋಚನೆಯ ಮೂಲಕ ಸಾಮಾನ್ಯ ತಲೆನೋವಿನಿಂದ ಹಿಡಿದು ಕ್ಯಾನ್ಸರ್ವರೆಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ
ನಾಡಿ ಪರೀಕ್ಷೆಯ ಮೂಲಕ ಮತ್ತು ಇತರ ಕೆಲವು ಆರೋಗ್ಯ ಪರೀಕ್ಷೆಗಳ ಮೂಲಕ ಉಚಿತವಾಗಿ ಸೇವೆಯನ್ನು ವೇದ ಭಾರತಿಯಲ್ಲಿ ನಾವು ನಮ್ಮ ಸಂಸ್ಥೆಯ ಮೂಲಕ ಸ್ವಸ್ಥ ಇಂಟರ್ನ್ಯಾಷನಲ್ ಬೆಂಗಳೂರಿನಿಂದ ನಾವು ಬಂದು ಮಾಡ್ತಾ ಇದ್ದೇವೆ. ಹಾಗೂ ಜೊತೆಗೆ ಕಣ್ಣಿನ ಆರೋಗ್ಯಕ್ಕಾಗಿ ಮತ್ತು ತಲೆನೋವು, ಅರ್ಧ ತಲೆನೋವು ಮತ್ತು ಹೆಣ್ಣು ಮಕ್ಕಳಲ್ಲಿ ಕಾಣಿಸುವಂಥ ಮುಟ್ಟಿನ ದೋಷದ ನೋವಿನ ಸಮಸ್ಯೆಗಳಿಗೆ ವಿಶೇಷವಾಗಿ ಸಾಂಪ್ರದಾಯಿಕ ಔಷಧಿಯನ್ನು ಕೂಡ ಇವತ್ತು ಮತ್ತು ನಾಳೆ 2 ದಿನ ಹಾಕ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮಲ್ಲಿ ಡಯಾಬಿಟೀಸ್, ಥೈರಾಯ್ಡ್, ಆಸ್ತಮಾ, ಗ್ಯಾಸ್ ಟ್ರಬಲ್, ನೀ ಪೇಯ್ನ್, ಬ್ಯಾಕ್ ಪೇಯ್ನ್, ಲೋ ಬ್ಯಾಕ್ ಪೇಯ್ನ್, ಕ್ಯಾನ್ಸರ್ ಮತ್ತು ವಿಶೇಷವಾಗಿ ಅಂತ ಬಂದಾಗ ಸಕಲೇಶಪುರ ತಾಲೂಕಿನ ಹಂಗ್ರಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಸಿಡಿಲು ಬಡಿದ ಪರಿಣಾಮ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಗಾಯಗೊಂಡಿರ್ತಕ್ಕಂಥ ಘಟನೆ ವರದಿಯಾಗಿದೆ. ಅರಕರಹಳ್ಳಿ ಗ್ರಾಮದ ಸಮೀಪ ದೀನಹಳ್ಳಿ ಎಸ್ಟೇಟ್ನ ಕಾಫಿ ತೋಟದಲ್ಲಿ ಔಷಧಿಯನ್ನ ಸಿಂಪಡಿಸುವ ಕೆಲಸದಲ್ಲಿ ತೊಡಗಿದ್ದ ವೇಳೆ ಏಕಾಏಕಿ ಮಳೆ ಸುರಿಯಲು ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಜೋರಾಗಿ ಸಿಡಿಲು ಬಡಿದ ಪರಿಣಾಮ 5 ಮಂದಿ ಕಾರ್ಮಿಕರು ಗಾಯಗೊಂಡಿದ್ದು, ಗಾಯಗೊಂಡವರಲ್ಲಿ ರೂಪಾ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು, ಉಳಿದಂತೆ ಲಕ್ಷ್ಮಿ, ಸುಮಿತ್ರಾ ಮತ್ತು ಜಯಮ್ಮ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳು ಕುದರಂಗಿ ಗ್ರಾಮದ ನಿವಾಸಿಗಳಾಗಿದ್ದು, ಕೂಲಿ ಕೆಲಸಕ್ಕಾಗಿ ತೋಟಕ್ಕೆ ಬಂದಿದ್ದರು ಎಂದು ತಿಳಿದು ಬಂದಿದೆ. ಸಿಡಿಲು ಬಡಿದ ತಕ್ಷಣ ಗಾಯಾಳುಗಳನ್ನ ಸ್ಥಳೀಯರು ಸಮೀಪದ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ರೂಪಾ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಬೇಲೂರು ಪಟ್ಟಣದ ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಕುಟುಂಬ ಸದಸ್ಯರೊಡನೆ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆಯನ್ನ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಯವರು ಐತಿಹಾಸಿಕ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸಲಿದ್ದು, ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ಭಕ್ತಾದಿಗಳಿಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ರಥೋತ್ಸವಕ್ಕೆ ಸಂಬಂಧಪಟ್ಟಂತೆ ಇಂದು ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ನಡೆಸಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಯಾವುದೇ ಗೊಂದಲಗಳಿಗೆ ಆಸ್ಪದ ಕೊಡದೆ ಸಂಪ್ರದಾಯದಂತೆ ಜಾತ್ರಾ ಮಹೋತ್ಸವವನ್ನ ನೆರವೇರಿಸಲಾಗುತ್ತದೆ ಮತ್ತು ಭಕ್ತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸ್ನಾನದ ಗೃಹ, ಶೌಚಾಲಯ ಸೇರಿದಂತೆ ಪ್ರಸಾದ ದಾಸೋಹ ಮತ್ತು ಭದ್ರತೆಯನ್ನ ಒದಗಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಈ ಬಾರಿ ದೀಪಾಲಂಕಾರನೂ ಸಹ ತುಂಬ ಸುಂದರವಾಗಿದೆ. ಮತ್ತು ಪೊಲೀಸ್ ಇಲಾಖೆಯ ಜೊತೆಗೂಡಿ ಒಂದು ಶಾಂತಿ ಸಭೆಯನ್ನು ಸಹ ನಿರ್ವಹಿಸಲಾಗಿದೆ. ಯಾವುದೇ ಗೊಂದಲಗಳಿಗೆ ಅವಕಾಶವಿಲ್ಲದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ತುಂಬ ಸಾಂಪ್ರದಾಯಿಕವಾಗಿ ಚೆನ್ನಕೇಶವ ಸ್ವಾಮಿ ಮತ್ತು ಸೌಮ್ಯನಾಯಕಿ ಉತ್ಸವ, ಜಾತ್ರೋತ್ಸವ ಮಹೋತ್ಸವವನ್ನು ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಧರ್ ಕಂಕನವಾಡಿ ಮತ್ತು ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಸೇರಿದಂತೆ ದೇವಾಲಯದ ಸಿಬ್ಬಂದಿಗಳು ಹಾಜರಿದ್ದರು. ಅಗ್ನಿವಂಶ ಕ್ಷತ್ರಿಯ ತಿಗಳರ ಆರಾಧ್ಯ ದೈವ ಶ್ರೀ ಅಗ್ನಿವನ್ನಿ ಸ್ವಾಮಿ ಜಯಂತಿಯನ್ನ ರಾಜ್ಯಾದ್ಯಂತ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಬೇಲೂರಿನಲ್ಲೂ ಕೂಡ 4ನೇ ವರ್ಷದ ಜಯಂತಿಯನ್ನ ವಿಶೇಷವಾಗಿ ಆಚರಿಸಿ ಗಮನ ಸೆಳೆದರು. ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ತಾಲೂಕು ಕಚೇರಿಯಿಂದ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆಯನ್ನು ನಡೆಸಲಾಯಿತು. ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಧಾರ್ಮಿಕ ಆಚರಣೆಗಳೊಂದಿಗೆ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ಭಕ್ತರು ಉತ್ಸಾಹ ಭರಿತವಾಗಿ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಸಮುದಾಯದ ಅಧ್ಯಕ್ಷ ಚನ್ನೇಗೌಡ ಎಚ್ಪಿ ಅವರು ತಮ್ಮ ಜನಾಂಗದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರದ ಗಮನಕ್ಕೆ ಹಲವು ಪ್ರಮುಖ ಬೇಡಿಕೆಗಳನ್ನು ತಂದರು. ಬೇಲೂರು ತಾಲೂಕಿನಲ್ಲಿ ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಕನಿಷ್ಠ 2 ಎಕರೆ ಜಾಗವನ್ನ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಆ ಜಾಗದಲ್ಲಿ ಸಮುದಾಯ ಭವನ, ಶಿಕ್ಷಣ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವ ಮೂಲ ಸೌಕರ್ಯಗಳನ್ನು ನಿರ್ಮಿಸಲು ಅವಕಾಶವನ್ನ ಕಲ್ಪಿಸಬೇಕು ಎಂದರು. ನಾವು ಈ ರಾಜ್ಯಾದ್ಯಂತ ಎಲ್ಲ ಬಹಳ ಮಾಡ್ತಾ ಇದ್ದಾರೆ. ನಾವು ಕಚೇರಿಯಿಂದ ನಮ್ಮ ಬೇಡಿಕೆಗಳನ್ನು ಈ ಮೂಲಕ ನಾವು ಸರ್ಕಾರದ ಗಮನ ಸೆಳೆದಿದ್ದೀವಿ. ಬೇಲೂರಿನಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು
ಸಂಘದ ಖಜಾಂಚಿ ಬಿಎ ಮಂಜುನಾಥ್, ಗೋವಿಂದೇಗೌಡ ಹಾಗೂ ನಿರ್ದೇಶಕರು, ಸಮಾಜದ ಬಾಂಧವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿಯನ್ನ ಪರಿಗಣಿಸದಿರಲು ತೀರ್ಮಾನ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ವಿಶ್ವಾಸ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ದ್ವಿಭಾಷಾ ನೀತಿಗೆ ಸರ್ಕಾರದ ಮುದ್ರೆ. ಸಚಿವ ಮಧು ಬಂಗಾರಪ್ಪಗೆ ಕರಾವೇ ಅಭಿನಂದನೆ. ವಿಜಯೇಂದ್ರ ವಿರುದ್ಧ ವಾಗ್ದಾಳಿ. ಮಾಸ್ಕ್ ಧರಿಸಿದ ಕಸ್ಟಮರ್ನಿಂದ ಚಿನ್ನದ ಸರ ಕಳವು, ಲಕ್ಷಾಂತರ ಮೌಲ್ಯ ನಷ್ಟ. ಕನಿಕಾ ಜ್ಯುವೆಲ್ಲರ್ಸ್ನಲ್ಲಿ ಘಟನೆ. ಚೆನ್ನಕೇಶವ ಸ್ವಾಮಿ ದೇವಸ್ಥಾನದ ದಿವ್ಯ ಬ್ರಹ್ಮ ರಥೋತ್ಸವಕ್ಕೆ ಕ್ಷಣಗಣನೆ. ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರ ನಿಷೇಧ. ಜಿಲ್ಲಾ ದಂಡಾಧಿಕಾರಿ ಕೆಎಸ್ ಲತಾಕುಮಾರಿ ಆದೇಶ. 4ನೇ ದಿನವೂ ರೈತರ ಹೋರಾತ್ರಿ ಧರಣಿ ಮುಂದುವರಿಕೆ. ಸೌದೆ ಬಲ್ಗೆಯಲ್ಲಿ ಅಡುಗೆ ಬೇಡಿಕೆ ಈಡೇರಿಸದಿದ್ರೆ ತೀವ್ರ ಹೋರಾಟದ ಎಚ್ಚರಿಕೆ. ರಜೆ ಮುಗಿಸಿ ಮತ್ತೆ ಹಾಜರಾತಿ ಕೊಟ್ಟ ಗಜಪಡೆ. ಕೋಗೋಡು ಬಳಿ ಆನೆಗಳ ರಿಟರ್ನ್ ಎಂಟ್ರಿ. ಗ್ರಾಮಸ್ಥರಲ್ಲಿ ಭೀತಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.